8ನೇ ತರಗತಿ ಸಮಾಜ ವಿಜ್ಞಾನ ಭೂಗೋಳಶಾಸ್ತ್ರ ಅಧ್ಯಾಯ 13 ವಾಯುಗೋಳ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ವಾಕ್ಯ 1. ವಾಯುಮಂಡಲದ 2 ಪ್ರಮುಖ ಅನಿಲಗಳೆಂದರೆ ಡ್ಯಾಶ್ ಮತ್ತು ಡ್ಯಾಶ್. ಉತ್ತರ ಸಾರಜನಕ ಮತ್ತು ಆಮ್ಲಜನಕ. ವಾಯುಮಂಡಲದ 2 ಪ್ರಮುಖ ಅನಿಲಗಳೆಂದರೆ ಸಾರಜನಕ ಮತ್ತು ಆಮ್ಲಜನಕ. 2. ವಾಯುಮಂಡಲದ ಅತ್ಯಂತ ಕೆಳಪದರವು ಡ್ಯಾಶ್ ಆಗಿದೆ. ಉತ್ತರ ಪರಿವರ್ತನಾ ಮಂಡಲ. ವಾಯುಮಂಡಲದ ಅತ್ಯಂತ ಕೆಳಪದರ ಪರಿವರ್ತನಾ ಮಂಡಲ ಆಗಿದೆ. ವಾಕ್ಯ 3. ಸಮುದ್ರದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡವು ಡ್ಯಾಶ್ ಆಗಿದೆ. ಉತ್ತರ 1013.25 ಮಿಲಿಬಾರ್ ಆಗಿದೆ. ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡವು 1013.25 ಮಿಲಿಬಾರ್ ಆಗಿದೆ. 4. ಪಶ್ಚಿಮ ಮಾರುತಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಉತ್ತರ ಪ್ರತಿ ವಾಣಿಜ್ಯ. ಪಶ್ಚಿಮ ಮಾರುತಗಳನ್ನು ಪ್ರತಿ ವಾಣಿಜ್ಯ ಎಂದು ಕರೆಯುತ್ತಾರೆ. 5. ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರ ಡ್ಯಾಶ್ ಆಗಿದೆ. ಉತ್ತರ ಪವನ ವಿಜ್ಞಾನ ಶಾಸ್ತ್ರ. ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರ ಪವನ ವಿಜ್ಞಾನ ಶಾಸ್ತ್ರ ಆಗಿದೆ. ಮುಖ್ಯ ಪ್ರಶ್ನೆ 2. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 6. ವಾಯುಗೋಳ ಎಂದರೇನು? ಉತ್ತರ ಭೂಮಿಯನ್ನು ಸುತ್ತುವರಿದಿರುವ ಅನಿಲಗಳು, ಧೂಳಿನ ಕಣ ಮತ್ತು ನೀರಾವಿಯ ತೆಳುವಾದ ಪದರನ್ನು ವಾಯುಗೋಳ ಎಂದು ಕರೆಯುತ್ತಾರೆ. ಪ್ರಶ್ನೆ 7. ವಾಯುಮಂಡಲದ ಪ್ರಮುಖ ಪದರಗಳನ್ನು ಹೆಸರಿಸಿ. ಉತ್ತರ 1. ಪರಿವರ್ತನಾ ಮಂಡಲ, 2. ಸಮೋಷ್ಣ ಮಂಡಲ, 3. ಮಧ್ಯಂತರ ಮಂಡಲ, 4. ಉಷ್ಣತಾ ಮಂಡಲ, 5. ಬಾಹ್ಯ ಮಂಡಲ. ಪ್ರಶ್ನೆ 8. ಓಜೋನ್ ಪದರದ ಪ್ರಾಮುಖ್ಯತೆ ಏನು? ಉತ್ತರ ಓಜೋನ್ ಪದರದ ಪ್ರಾಮುಖ್ಯತೆ ಸೂರ್ಯದಿಂದ ಬರುವ ಅತಿ ನೇರಳೆ ಕಿರಣಗಳನ್ನು ಹೀರಿಕೊಂಡು ಭೂಮಿಯ ಮೇಲಿನ ಎಲ್ಲ ಜೀವರಾಶಿಗಳನ್ನು ರಕ್ಷಿಸುತ್ತದೆ. ಪ್ರಶ್ನೆ 9. ಶಾಂತವಲಯ ಎಂದರೇನು? ಅದು ಎಲ್ಲಿ ಕಂಡುಬರುತ್ತದೆ? ಉತ್ತರ ಸಮಭಾಜಕ ವೃತ್ತದಿಂದ 5 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳ ನಡುವಿನ ಪ್ರದೇಶದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವುದರಿಂದ ಗಾಳಿಯು ಬಿಸಿಯಾಗಿ ಮೇಲೇರುತ್ತದೆ. ಇಲ್ಲಿ ಗಾಳಿಯ ಚಲನೆ ಕಡಿಮೆ ಇದ್ದು ಶಾಂತವಾಗಿರುತ್ತದೆ. ಆದ್ದರಿಂದ ಇದನ್ನು ಶಾಂತವಲಯ ಎನ್ನುತ್ತಾರೆ. ಇದು ಸಮಭಾಜಕ ವೃತ್ತದ ಕಡಿಮೆ ಒತ್ತಡದ ಪಟ್ಟಿಯಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 10. ನಿರಂತರ ಮಾರುತಗಳ ವಿಧಗಳನ್ನು ಹೆಸರಿಸಿ. ಉತ್ತರ ನಿರಂತರ ಮಾರುತಗಳಲ್ಲಿ 3 ವಿಧಗಳಿವೆ. 1. ವಾಣಿಜ್ಯ ಮಾರುತಗಳು, 2. ಪ್ರತಿ ವಾಣಿಜ್ಯ ಮಾರುತಗಳು ಅಥವಾ ಪಶ್ಚಿಮದ ಮಾರುತಗಳು, 3. ಧ್ರುವೀಯ ಮಾರುತಗಳು. ಪ್ರಶ್ನೆ 11. ಸ್ಥಳೀಯ ಮಾರುತಗಳು ಎಂದರೇನು? ಯಾವುದಾದರೂ 2 ಉದಾಹರಣೆ ಕೊಡಿ. ಉತ್ತರ ಸ್ಥಳೀಯ ಉಷ್ಣಾಂಶ, ಒತ್ತಡ ಮತ್ತು ತೇವಾಂಶದಲ್ಲಿನ ವ್ಯತ್ಯಾಸಗಳ ಪರಿಣಾಮವಾಗಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಬೀಸುವ ಮಾರುತಗಳನ್ನು ಸ್ಥಳೀಯ ಮಾರುತಗಳು ಎನ್ನುತ್ತಾರೆ. ಉದಾಹರಣೆಗೆ ಲೂ ಭಾರತ, ಚಿನೂಕ್ USA. ಪ್ರಶ್ನೆ 12. ಮೋಡಗಳ ವಿಧಗಳನ್ನು ತಿಳಿಸಿ. ಉತ್ತರ ಆಕಾರ, ಎತ್ತರ ಮತ್ತು ಲಕ್ಷಣಗಳ ಆಧಾರದ ಮೇಲೆ ಮೋಡಗಳನ್ನು 4 ವಿಧಗಳಾಗಿ ವಿಂಗಡಿಸಲಾಗಿದೆ. 1. ಪದರು ಮೋಡಗಳು, 2. ರಾಶಿ ಮೋಡಗಳು, 3. ಹಿಮಗಣ ಮೋಡಗಳು, 4. ರಾಶಿ ವೃಷ್ಟಿ ಮೋಡಗಳು. ಪ್ರಶ್ನೆ 13. ಹವಾಗುಣ ಮತ್ತು ವಾಯುಗುಣಕ್ಕಿರುವ ವ್ಯತ್ಯಾಸಗಳೇನು? ಉತ್ತರ ಹವಾಗುಣ ಮತ್ತು ವಾಯುಗುಣ ವ್ಯತ್ಯಾಸ. ಹವಾಗುಣ ಒಂದು ಸ್ಥಳದ ಅಲ್ಪಾವಧಿಯ ವಾಯುಮಂಡಲದ ಪರಿಸ್ಥಿತಿಯನ್ನು ಹವಾಗುಣ ಎನ್ನುವರು. ವಾಯುಗುಣ ಒಂದು ಪ್ರದೇಶದ ದೀರ್ಘಾವಧಿಯ ಹವಾಮಾನದ ಸರಾಸರಿಯನ್ನು ವಾಯುಗುಣ ಎನ್ನುವರು. ಹವಾಗುಣ ಉದಾಹರಣೆಗೆ ಮೋಡಯುಕ್ತ ಪ್ರಖರ ಬಿಸಿಲು, ಶುಭ್ರ ಹವಾಮಾನ. ವಾಯುಗುಣ ಉದಾಹರಣೆಗೆ ಸಮಭಾಜಕ ವೃತ್ತದ ವಾಯುಗುಣ, ಟಂಡ್ರಾ ವಾಯುಗುಣ, ಮರುಭೂಮಿ ವಾಯುಗುಣ, ಮೆಡಿಟೇರಿಯನ್ ವಾಯುಗುಣ ಮೊದಲಾದವು. ಹವಾಗುಣ ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಪವನ ವಿಜ್ಞಾನ ಶಾಸ್ತ್ರ ಎನ್ನುವರು. ವಾಯುಗುಣ ವಾಯುಗುಣದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ವಾಯುಗುಣ ಶಾಸ್ತ್ರ ಎನ್ನುವರು. ಈ ಕೆಳಗಿನವುಗಳನ್ನು ಅರ್ಥೈಸಿ. 14. ಅಯಾನು ವಲಯ. ಉಷ್ಣಮಂಡಲ ಪದರದಲ್ಲಿನ ಅತ್ಯಧಿಕ ಉಷ್ಣಾಂಶದ ಪರಿಣಾಮವಾಗಿ ಅನಿಲದ ಅಣುಗಳು ಅಯಾನುಗಳಾಗಿ ಪರಿವರ್ತನೆ ಹೊಂದಿರುತ್ತವೆ. ಆದುದರಿಂದ ಇದನ್ನು ಅಯಾನು ಮಂಡಲವೆಂದು ಕರೆಯುವರು. 15.
ಉಷ್ಣಾಂಶದ ಸಾಮಾನ್ಯ ಇಳಿಕೆ ದರ. ಅರ್ಥ: ಎತ್ತರಕ್ಕೆ ಹೋದಂತೆ ಅನಿಲಗಳ ಪ್ರಮಾಣ ಕಡಿಮೆ ಆಗುವುದರಿಂದ ಸಾಂದ್ರತೆ ಕಡಿಮೆಯಾಗಿ ಉಷ್ಣಾಂಶವು ಕಡಿಮೆ ಆಗುತ್ತದೆ. ಇದನ್ನೇ ಉಷ್ಣಾಂಶದ ಸಾಮಾನ್ಯ ಇಳಿಕೆ ದರ ಎನ್ನುವರು. 16. ಶೀತ ವಲಯ. ಅರ್ಥ: ಇದು ಭೂಮಿಯ ಅತ್ಯಂತ ಶೀತ ಪ್ರದೇಶವಾಗಿದೆ. ಈ ವಲಯವು ಉತ್ತರಾರ್ಧಗೋಳದಲ್ಲಿ 66°30' ಉತ್ತರ ಅಕ್ಷಾಂಶದಿಂದ 90° ಉತ್ತರ ಧ್ರುವದವರೆಗೂ ಹಾಗೂ ದಕ್ಷಿಣ ಗೋಳಾರ್ಧದಲ್ಲಿ 66°30' ದಕ್ಷಿಣ ಅಕ್ಷಾಂಶದಿಂದ 90° ದಕ್ಷಿಣ ಧ್ರುವದವರೆಗೂ ವಿಸ್ತರಿಸಿದೆ. ಇಲ್ಲಿ ಸೂರ್ಯನ ಕಿರಣಗಳು ಅತ್ಯಂತ ಓರೆಯಾಗಿ ಬೀಳುವುದರಿಂದ ಉಷ್ಣಾಂಶ ಅತ್ಯಂತ ಕಡಿಮೆ ಇರುತ್ತದೆ. 17. ಪರ್ವತ ಮಳೆ. ಅರ್ಥ: ತೇವಾಂಶವನ್ನು ಹೊಂದಿರುವ ವಾಯುವು ಎದುರಾಗುವ ಪರ್ವತಗಳಿಂದ ತಡೆಯಲ್ಪಟ್ಟಾಗ ಅದು ಮೇಲೇರುತ್ತದೆ. ಎತ್ತರಕ್ಕೆ ಹೋದಂತೆ ಗಾಳಿಯು ತಂಪಾಗಿ ಅದರಲ್ಲಿನ ಜಲಾಂಶವು ಘನೀಕರಿಸಿ ಬೀಳುವ ಮಳೆಯನ್ನು ಪರ್ವತ ಮಳೆ ಅಥವಾ ಆರೋಹ ಮಳೆ ಎನ್ನುವರು. 19. ವಾಯುಗುಣ ಶಾಸ್ತ್ರ. ಅರ್ಥ: ಒಂದು ಪ್ರದೇಶದ ದೀರ್ಘಾವಧಿಯ ಹವಾಮಾನದ ಸರಾಸರಿಯಾದ ವಾಯುಗುಣದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ವಾಯುಗುಣ ಶಾಸ್ತ್ರ ಎನ್ನುವರು.